ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಮಹಿಮೆಯುಳ್ಳಂಥ ವಾಕ್ಯದ ಭಾಗಕ್ಕೆ ನಾನು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವನಾಗಿದ್ದೇನೆ. ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯಲಿಕ್ಕೆ ಒಂದು ಸಾಧನವಾಗಿರುತ್ತದೆ. ಇವತ್ತು ಯೇಸು ಕ್ರಿಸ್ತನು ಕ್ರಿಸ್ತ ಪೂರ್ವದಲ್ಲಿ ನಡೆಸಿದಂಥ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಲಿಕ್ಕೆ ಇವತ್ತು ಶಕ್ತನಾಗಿದ್ದಾರೆ. ಅವತ್ತು ಬಂಡೆಯಲ್ಲಿ ನೀರನ್ನು ಕೊಟ್ಟಂಥ ದೇವರು ಇವತ್ತು ಕೂಡ ಬಂಡೆಯಂತಿರುವ ಕಷ್ಟಗಳನ್ನು ಹೊಡೆದಾಕಲಿಕ್ಕೆ ಆತನ ಶಕ್ತನಾದ ದೇವರಾಗಿದ್ದಾರೆ. ಅವತ್ತು ಈ ಯೋರ್ದಾನ್ ಹೊಳೆಯನ್ನು ಹೆಂಗೆ ದಾಟಲಿ ಎಂಬುದಾಗಿ ಇಸ್ರಾಯೇಲರು ಕಳವಳ ಪಡುವಾಗ ಆ ಸರ್ವಶಕ್ತನಾದ ದೇವರು ಒಂದು ವಾಕ್ಯವನ್ನು ಹೇಳಿದರು. ಆ ವಾಕ್ಯ ಭಾಗವನ್ನು ನಾವು ಈ ಸಮಯದಲ್ಲಿ ಓದೋರಾಗಿರೋಣ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. ಇದಲ್ಲದೆ ಯೆಹೋಶುವನು ತನ್ನ ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರು ಅದ್ಭುತ ಸ್ವರೂಪನೆಂಬುದಾಗಿ. ಆ ಅದ್ಭುತ ಸ್ವರೂಪನು ಅದ್ಭುತಗಳನ್ನು ಮಾಡಲಿಕ್ಕೆ ಸದಾ ಶಕ್ತನಾದ ದೇವರಾಗಿದ್ದಾರೆ. ಇವತ್ತು ದೇವರು ಅದ್ಭುತಗಳನ್ನು ಎಲ್ಲರ ಜೀವಿತದಲ್ಲಿ ನಡೆಸೋದಿಲ್ಲ, ಎಲ್ಲರ ಕುಟುಂಬದಲ್ಲಿಯೂ ಸೂಚಕ ಕಾರ್ಯಗಳು ನಡೆಯೋದಿಲ್ಲ. ಯಾರು ಕರ್ತನ ವಾಗ್ದಾನಗಳನ್ನು ಅನುಸರಿಸಿ ನಡೀತಾರೋ, ಯಾರು ಕರ್ತನ ವಾಕ್ಯಗಳನ್ನು ಕೈಗೊಂಡು ನಡೀತಾರೋ ಅವರ ಕುಟುಂಬದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಆತನ ನಡೆಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಒಂದು ದಿನ ಇಸ್ರಾಯೇಲರು ಯೋರ್ದಾನ್ ಹೊಳೆಯನ್ನು ದಾಟಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ನಮ್ಮ ದೇವರು ವಾಗ್ದಾನ ಕೊಟ್ರು. ಏನಂತಂದ್ರೆ, ಇವತ್ತು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವನು. ಅವತ್ತು ಇಸ್ರಾಯೇಲರು ತನ್ನನ್ನು ಶುದ್ಧಪಡಿಸಿಕೊಂಡ ದಿನದಲ್ಲಿ, ದಿನದಲ್ಲಿ ದೇವರು ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿದರು. ಭಯಂಕರವಾದ ಅದ್ಭುತ ಕಾರ್ಯ, ಮಹಿಮೆಯಂತ ಅದ್ಭುತ ಕಾರ್ಯ, ಯಾವ ಜನಾಂಗದಲ್ಲಿಯೂ ಆದರೂ ನಡೆಯದಂಥ ಅತಿಶಯವಾದ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಮಾತ್ರವೇ ಮಾಡಿದಂಥ ದೇವರಾಗಿದ್ದಾರೆ. ಆತನಿಗೆ ಮಹಿಮೆ ಉಂಟಾಗಲಿ. ಆತನು ಇವತ್ತು ನಿನಗೆ ಕೊಡುವಂಥ ಒಂದು ಆಲೋಚನೆ ಏನಂತಂದರೆ, ಆತನ ಎದುರಿನಲ್ಲಿ ನಿರ್ಮಲನಾಗಿಯೂ ನಿರ್ದೋಷಿಯಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಎಂಬುದಾಗಿ. ಇವತ್ತು ನೀನು ಯಾವ್ಯಾವುದಕ್ಕೆಲ್ಲ ಪ್ರಯಾಸ ಪಡ್ತೀಯ, ಕೆಲಸದಲ್ಲಿ ಪ್ರಯಾಸ ಪಡ್ತೀಯ, ಕುಟುಂಬದಲ್ಲಿ ಪ್ರಯಾಸ ಪಡ್ತೀಯ, ಸ್ಕೂಲ್ ಫೀಸ್ ಕಟ್ಟೋದ್ರಲ್ಲಾಗಲಿ, ಅನೇಕ ವಿಧವಾದ ಸಾಲಗಳಲ್ಲಾಗಲಿ, ಎಲ್ಲ ವಿಷಯಗಳಲ್ಲಿ ನೀನು ಪ್ರಯಾಸ ಪಡ್ತಾ ಇರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಿನ್ನನ್ನು ಪರಿಶುದ್ಧಪಡಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಬೇರೆ ಯಾವುದು ಬೇಡ. ಯಾವತ್ತು ನಿನ್ನನ್ನು ನೀನು ಪರಿಶುದ್ಧಪಡಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ತೀಯೋ ಅದೇ ದಿವಸ ಮೊದಲುಗೊಂಡು ಕರ್ತನು ನಿನ್ನನ್ನು ಆಶೀರ್ವದಿಸುವಾತನಾಗಿದ್ದಾನೆ. ನಾವು ವಾಕ್ಯ ಭಾಗಗಳಲ್ಲಿ ಓದ್ಕೊಂಡು ಹೋಗ್ತೀವಿ, ಇದೇ ದಿವಸ ಮೊದಲುಗೊಂಡು ನಿನ್ನನ್ನು ಆಶೀರ್ವದಿಸುವೆನು. ಇದೇ ದಿವಸ ಅಂದ್ರೆ ಯಾವುದು ದಿವಸ? ಈ ದಿನದಿಂದ ನೀನು ದೇವರ ಸನ್ನಿಧಾನದಲ್ಲಿ ನಿರ್ಮಲನಾಗಿಯೂ ನಿರ್ದೋಷಿಯಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುವುದಾದರೆ, ಈ ದಿನ ನಿನ್ನನ್ನು ಪರಿಶುದ್ಧತೆಗೆ ಒಪ್ಪಿಸಿಕೊಡುವುದಾದರೆ, ಆತನು ಪರಿಶುದ್ಧನಾಗಿರುವ ಪ್ರಕಾರ ನೀನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಇಂದಿನಿಂದ ಒಪ್ಪಿಸಿಕೊಡುವುದಾದರೆ, ನಿನ್ನ ಇಷ್ಟಾರ್ಥಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸುವಾತನಾಗಿದ್ದಾರೆ. ಇವತ್ತು ದೇವರು ಯಾರ ಜೀವಿತದಲ್ಲಿ ಅದ್ಭುತಗಳನ್ನು ಸುಮ್ಮನೆ ಮಾಡೋದಿಲ್ಲ. ಹಂದಿಗಳ ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ಮುತ್ತುಗಳನ್ನು ಚೆಲ್ಲೋದೇ ಇಲ್ಲ. ಪರಿಶುದ್ಧತೆ ಇಲ್ಲದಂಥ ಸಮಯಗಳಲ್ಲಿ ದೇವರು ಶುಭವನ್ನು ಉಂಟು ಮಾಡೋದಿಲ್ಲ. ನಾವು ದೇವರ ಆಜ್ಞೆಗಳನ್ನು ಶ್ರದ್ಧೆಯಿಂದ ಕೇಳಿ ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ, ಇವತ್ತು ನಮ್ಮನ್ನು ಪರಿಶುದ್ಧತೆಯಲ್ಲಿ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋದಾದರೆ, ನಾಳೆಯ ದಿನಗಳು ನೀನು ಕಾಲಿಡುವ ಸ್ಥಳವನ್ನು ದೇವರು ಆಶೀರ್ವದಿಸ್ತಾರೆ. ನೀನು ಬಯಸಿದ್ದನ್ನೆಲ್ಲ ಕರ್ತನು ಕೊಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಅದಕ್ಕೋಸ್ಕರ ಪ್ರಯಾಸ ಪಡು. ಯಾತಕ್ಕಾಗಿ ಪ್ರಯಾಸ? ಬಿಲ್ಡಿಂಗ್ ಕಟ್ಟೋದಕ್ಕಲ್ಲ ಪ್ರಯಾಸ, ಪರಿಶುದ್ಧತೆಗಾಗಿ ಮಾತ್ರ ಪ್ರಯಾಸ. ಅರ್ಧ ದಿನಗಳು ವಾರದಲ್ಲಿ, ಒಂದು ದಿನದಲ್ಲಿ ಅರ್ಧ ದಿನ, ಜಸ್ಟ್ ಒಂದು 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸ್ವಲ್ಪ ಗಂಟೆಗಳ ಕಾಲ ಕರ್ತನಾದ ಯೇಸುವೆ ನನ್ನನ್ನು ಪರಿಶುದ್ಧಪಡಿಸು,
ನಿನ್ನ ಆಜ್ಞೆಗಳನ್ನು ಅನುಸರಿಸಿ ಜೀವಿಸಲಿಕ್ಕೆ ನೀನು ಕೃಪೆ ಕೊಡು ಎಂಬುದಾಗಿ ಉಪವಾಸವಿದ್ದು ನಿನ್ನನ್ನು ನೀನು ಪರಿಶುದ್ಧಪಡಿಸಿಕೊಳ್ಳುವುದಾದರೆ ಕರ್ತನು ನಿನ್ನ ಜೀವಿತದಲ್ಲಿ ಇಲ್ಲಿಯವರೆಗೂ ನಡೆಯದೇ ಇರುವಂಥ ಅದ್ಭುತಗಳನ್ನು ಆತನು ಮಾಡುವಾತನಾಗಿದ್ದಾನೆ. ಆತನ ಅನೇಕ ಹೊಸ ಬಾಗಿಲುಗಳನ್ನು ಆತನ ನಿನಗಾಗಿ ತೆರೀಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾರೆ. ನೀನು ಬಯಸಿದ್ದನ್ನು ಕರ್ತನ ನಿಜವಾಗ್ಲೂ ಕೊಡಬೇಕಂದ್ರೆ ನೀನು ಪರಿಶುದ್ಧತೆ ಕಡೆಗೆ ನಿನ್ನನ್ನು ಸಮರ್ಪಣೆ ಮಾಡು. ನೀನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ನಿನ್ನನ್ನು ಸಮರ್ಪಣೆ ಮಾಡಿಕೊ. ನಿನಗೆ ವಿರುದ್ಧವಾಗಿರುವಂಥ ಎಲ್ಲ ಎರಿಕೋ ಗೋಡೆಗಳನ್ನು ಕರ್ತನು ಕೆಡವಿ ಬಿಡಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವಂತೆ ಕರ್ತನು ಮಾಡುವಾತನಾಗಿದ್ದಾನೆ. ಯೆಹೋವನು ಭಯಂಕರ ಮಹತ್ಕಾರ್ಯಗಳನ್ನು ಮಾಡುವಾತನಾಗಿದ್ದಾರೆ. ನಿನ್ನ ಜನಗಳ ಮಧ್ಯದಲ್ಲಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರಬೇಕಂತ ಹೇಳೋದಾದರೆ ಪರಿಶುದ್ಧತೆ ಒಂದೇ ಮಾರ್ಗ. ನೀನು ಅನೇಕರಿಗೆ ಬೆಳಕಾಗಿ ಜೀವಿಸಬೇಕಂತ ಹೇಳೋದಾದರೆ ಪರಿಶುದ್ಧತೆ ಒಂದೇ ಮಾರ್ಗ. ನೀನು ನಿನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿ, ನೀನು ನಿನ್ನ ಸ್ನೇಹಿತರಿಗೆ ಒಂದು ಬೆಳಕಾಗಿ ಜೀವಿಸಬೇಕಂತ ಹೇಳೋದಾದರೆ ಪರಿಶುದ್ಧತೆ ಒಂದೇ ಮಾರ್ಗ. ಕರ್ತನು ನೀತಿವಂತನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಹೊರತು ಎಲ್ಲರ ಪ್ರಾರ್ಥನೆಗೆ ಆತನು ಬೆಲೆ ಕೊಡೋದಿಲ್ಲ. ಪರಿಶುದ್ಧವಂತನ ಪ್ರಾರ್ಥನೆ ಬಹು ಬಲವುಳ್ಳದ್ದು, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಬಲವುಳ್ಳದ್ದು. ನೀನು ಪ್ರಾರ್ಥನೆಗೆ ಹೋಗುವುದಕ್ಕಿಂತ ಮುಂಚೆ ಪರಿಶುದ್ಧತೆಯಲ್ಲಿ ನಿಂತು ನೀನು ಪ್ರಾರ್ಥಿಸುವುದಾದರೆ ನಿನ್ನ ಎಲ್ಲ ಪ್ರಾರ್ಥನೆಗಳನ್ನು ಆತನು ಉತ್ತರ ಕೊಡುವಾತನಾಗಿದ್ದಾನೆ. ನಿನ್ನ ಎಲ್ಲ ಪ್ರಶ್ನೆಗೆ ಆತನ ಉತ್ತರವಾಗಿದ್ದಾನೆ. ಹಲ್ಲೆಲೂಯಾ. ಸೊ ದೇವರ ಉನ್ನತ ನಾಮಕ್ಕೆ ಮಹಿಮುಂಟಾಗಲಿ. ನಿನ್ನನ್ನು ಪರಿಶುದ್ಧತೆಗೆ ಸಮರ್ಪಣೆ ಮಾಡಿಕೊ. ನೀನು ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಇಂದಿನಿಂದ ಪ್ರಯಾಸ ಪಡು. ವಾರದಲ್ಲಿ ಒಂದು ದಿನ ಕರ್ತನೇ ನನ್ನನ್ನು ಪರಿಶುದ್ಧಪಡಿಸು, ನಾನು ನೀನು ಇಷ್ಟಪಡುವಂಥ ದಾರಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನೀನು ಸ್ವಲ್ಪ ಒಂದು ದಿನ ಯೋಚನೆ ಮಾಡು. ಕರ್ತನು ನಿನ್ನನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಯ ಕಡೆಗೆ ತಿರುಗಿಸುವಾತನ, ಪರಿಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ಆತನ ನಡೆಸುವಾತನಾಗಿದ್ದಾನೆ. ನೀನು ಯಾವತ್ತು ಪರಿಶುದ್ಧನಾಗಿ ಜೀವಿಸ್ತೀಯೋ ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುತ್ತವೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡಿದ್ದಾರೆ. ಅನೇಕ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ನೆರವೇರುವಂಥದ್ದಾಗಿರ್ತದೆ. ಎಲ್ಲ ಬಡತನವನ್ನು ಕರ್ತನ ಅಳಿಸಿ ಹಾಕಿ, ಎಲ್ಲ ಸಾಲಗಳನ್ನು ಕರ್ತನ ಅಳಿಸಿ ಹಾಕಿ ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸುವಾತನಾಗಿದ್ದಾರೆ. ಶತ್ರುಗಳು ನಿನಗೆ ಭಯಪಡಬೇಕಾದ್ರೆ ಪರಿಶುದ್ಧತೆಯೇ ಮಾರ್ಗ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಾದ ಯೇಸಪ್ಪ, ನೀವು ಪರಿಶುದ್ಧರಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರಲಿಕ್ಕೆ ಸಹಾಯ ಮಾಡಿ. ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು, ಬಿಡುಗಡೆ ಆಗದೇ ಇರುವಂಥ ಕಾರ್ಯಗಳು ಇರುವಾಗ, ದಾಟಲಿಕ್ಕಾಗದಂಥ ಸಮಸ್ಯೆಗಳು ಇರುವಾಗ, ಆ ದಿನದಲ್ಲಿ ನೀನು ಯೆಹೋಶುವನ ಮೂಲಕ ಇಸ್ರಾಯೇಲರಿಗೆ ಆಜ್ಞಾಪನೆ ಮಾಡಿದೆ, ಇವತ್ತು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುವನು ಎಂಬುದಾಗಿ. ಅದೇ ರೀತಿಯಾಗಿ ಈ ದಿನ ನನ್ನನ್ನು ಶುದ್ಧಪಡಿಸಿಕೊಳ್ಳುತ್ತೆ. ವಾರದಲ್ಲಿ ಒಂದು ದಿನ ಉಪವಾಸವಿದ್ದು ಪರಿಶುದ್ಧತೆಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಜೀವಿತದ ಇಷ್ಟಾರ್ಥಗಳನ್ನು ನೆರವೇರಿಸು, ನಿಮ್ಮ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳಿಕ್ಕೆ ಸಹಾಯ ಮಾಡು, ಆಶೀರ್ವಾದ ಮಾಡು. ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯೇಸು ರಕ್ತ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಕರ್ತನ